ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಸಂವಿಧಾನದ ಮೇಲೆ ಕೇಳಲಾಗುವ ವಿಶೇಷ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡಲು ಹೋಗುತ್ತಿದ್ದೇವೆ. ಸೊ ಈ ಪ್ರಶ್ನೋತ್ತರಗಳು ಹಿಂದಿನ ಪರೀಕ್ಷೆಗಳಲ್ಲೂ ಕೂಡ ಕೇಳಲಾಗಿದೆ. ಸೊ ಬನ್ನಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಭಾರತದ ಪ್ರಥಮ ಕಾನೂನು ಮಂತ್ರಿ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು 1947 to 50ವರೆಗೂ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿದ್ದರು. ಸಂವಿಧಾನದಲ್ಲಿರುವ ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟು ಅಂತ ಕೇಳ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ಎಷ್ಟು? 11. ಆಯಿತಾ. ಭಾರತದ ರಕ್ಷಣಾ ಪಡೆಗಳ ಅಧಿಕಾರ ಇರುವುದು ಯಾರಲ್ಲಿ? ಅಂದರೆ ಡಿಫೆನ್ಸ್ ಫೋರ್ಸಸ್ ಒಂದು ಡಿಸಿಷನ್ ಎಲ್ಲ ಯಾರು ತೊಗೊಳ್ತಾರೆ? ರಾಷ್ಟ್ರಪತಿ. ಅಂದರೆ ಭಾರತ ರಕ್ಷಣಾ ಪಡೆಗಳ ಅಧಿಕಾರ ಯಾರ ಕಡೆ ಇರುತ್ತದೆ? ರಾಷ್ಟ್ರಪತಿಯವರ ಕಡೆ ಇರುತ್ತದೆ. ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೆಯುತ್ತಾರೆ. ನೌಕಾದಳದ ಮುಖ್ಯ ಕಚೇರಿ ಎಲ್ಲಿದೆ? ದೆಹಲಿಯಲ್ಲಿ ನೌಕಾದಳದ ಒಂದು ಮುಖ್ಯ ಕಚೇರಿ ಇದೆ. ಕರ್ನಾಟಕದಲ್ಲಿರುವ ಪದ್ಧತಿ ಯಾವುದಂತ ಕೇಳ್ತಾರೆ? ದ್ವಿಸದನದ ಪದ್ಧತಿ. ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು ಅಂತ ಕೇಳ್ತಾರೆ? ರಾಜ್ಯಪಾಲರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಯವರು. ಅಶೋಕ ಚಕ್ರದ ಸಂಕೇತವೇನು? ನಿರಂತರ ಚಲನೆ. ಅಶೋಕ ಚಕ್ರದ ಒಂದು ಸಂಕೇತ ಏನಂದರೆ ನಿರಂತರ ಚಲನೆ. ರಾಷ್ಟ್ರಧ್ವಜವು ಯಾವ ಆಕಾರದಲ್ಲಿದೆ ಅಂತ ಕೇಳ್ತಾರೆ? ಆಯುತ. ಆಯಿತಾ. ಆಯುತ ಒಂದು ಆಕಾರದಲ್ಲಿ ರಾಷ್ಟ್ರಧ್ವಜ ಇದೆ. ಲೋಕ್ ಅದಾಲತ್ ಇದರ ಮತ್ತೊಂದು ಹೆಸರೇನು ಅಂತ ಕೇಳ್ತಾರೆ? ಜನತಾ ನ್ಯಾಯಾಲಯ. ಸತ್ಯಮೇವ ಜಯತೆ ಇರುವ ಉಪನಿಷತ್ ಯಾವುದು ಅಂತ ಕೇಳ್ತಾರೆ? ಮಾಂಡೂಕ ಉಪನಿಷತ್. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. ಸತ್ಯಮೇವ ಜಯತೆ ಇರುವ ಉಪನಿಷತ್ ಯಾವುದು? ಮಾಂಡೂಕ ಉಪನಿಷತ್. ಇದು ತುಂಬ ಕಡೆ ಕೇಳಿದ್ದಾರೆ. ಆಯಿತಾ. ರಾಷ್ಟ್ರೀಯ ಪಂಚಾಂಗದಲ್ಲಿ ವರ್ಷದ ಮೊದಲ ತಿಂಗಳು ಅಥವಾ ಮಾಸ ಯಾವುದು ಅಂತ ಕೇಳ್ತಾರೆ? ಚೈತ್ರ ಮಾಸ ಮೊದಲ ತಿಂಗಳಾಗಿರುತ್ತದೆ. ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶವೆಂದು ಘೋಷಣೆಯಾದ ವರ್ಷ ಯಾವುದು ಅಂತ ಕೇಳ್ತಾರೆ? 1992 ಅಂದರೆ 1992ರಲ್ಲಿ. ಭಾರತ ಗಣರಾಜ್ಯದ ಅತಿ ಉನ್ನತ ಅಧಿಕಾರಿ ಯಾರು ಅಂತ ಕೇಳ್ತಾರೆ? ರಾಷ್ಟ್ರಪತಿಯವರು. ಅಂದರೆ ನಮ್ಮ ಭಾರತ ದೇಶದ ಒಂದು ಉನ್ನತ ಅಧಿಕಾರಿ ಯಾರು? ರಾಷ್ಟ್ರಪತಿಯವರು. MP ಇದನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಭಾರತದ ಪ್ರಥಮ ಪ್ರಜೆ ಯಾರು ಅಂತ ಕೇಳ್ತಾರೆ? ಇದು ಕೂಡ ರಾಷ್ಟ್ರಪತಿಯವರೇ. ಆಯಿತಾ. ಭಾರತದ ಪ್ರಜೆ ಮತ್ತು ಉನ್ನತ ಅಧಿಕಾರಿ ಎರಡೂ ರಾಷ್ಟ್ರಪತಿಯವರೇ. ದೇಶದ ಅತಿ ಉನ್ನತ ನ್ಯಾಯಾಲಯ ಯಾವುದನ್ನು ಕೇಳ್ತಾರೆ? ಇದು ಸರ್ವೋಚ್ಚ ನ್ಯಾಯಾಲಯ. ಅಂದರೆ ಸುಪ್ರೀಂ ಕೋರ್ಟನ್ನು ಅತಿ ಉನ್ನತವಾದ ನ್ಯಾಯಾಲಯ ಎಂದು ಕರೆಯುತ್ತಾರೆ. ಸಂವಿಧಾನದ ಹೃದಯ ಯಾವುದು? ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನು ಸಂವಿಧಾನದ ಹೃದಯ ಅಂತ ಕರೆಯುತ್ತಾರೆ. ಉಪರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು? 5 ವರ್ಷ. ಆಯಿತಾ. ಉಪರಾಷ್ಟ್ರಪತಿ ಅವರ ಅಧಿಕಾರ ಎಷ್ಟು ವರ್ಷ? 5 ವರ್ಷ. ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು ಅಂತ ಕೇಳ್ತಾರೆ? ಯಾರು? ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸಭಾಧ್ಯಕ್ಷರು. ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇರುವ ಸ್ಥಳ ಯಾವುದು ಅಂತ ಕೇಳ್ತಾರೆ? ರಕ್ಷಣಾ ಕಾಲೇಜ್, ಡಿಫೆನ್ಸ್ ಕಾಲೇಜ್. ಅದು ಎಲ್ಲಿದೆ? ಡೆಲ್ಲಿಯಲ್ಲಿ ಅಂದರೆ ನವದೆಹಲಿಯಲ್ಲಿ ಇದೆ. ಭೂಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ? ದೆಹಲಿಯಲ್ಲಿದೆ. ವಾಯುಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಏರ್ ಚೀಫ್ ಮಾರ್ಷಲ್. ಭೂಸೇನೆಯವರು ಏನು ಕರೀತಾರೆ? ಜನರಲ್. ಆದರೆ ವಾಯುಪಡೆಯವರನ್ನ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್. ಭಾರತದ ರಾಷ್ಟ್ರಪತಿಯ ಅಧಿಕೃತ ನಿವಾಸದ ಹೆಸರೇನು ಅಂತ ಕೇಳ್ತಾರೆ? ರಾಷ್ಟ್ರಪತಿ ಭವನ. ರಾಜ್ಯಸಭೆಯ ಸದಸ್ಯರನ್ನು ಯಾರು ಆಯ್ಕೆ ಮಾಡುತ್ತಾರೆ? ವಿಧಾನಸಭೆಯ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಆಯಿತಾ. ನೆಹರು ಅವರ ಪ್ರೀತಿಯ ಹೂ ಯಾವುದು ಅಂತ ಕೇಳ್ತಾರೆ? ಕೆಂಪು ಗುಲಾಬಿ. ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ ಅಂತ ಕೇಳ್ತಾರೆ? ಬೆಂಗಳೂರಲ್ಲಿದೆ. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ? ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಇದೆ. ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಭೂಸೇನೆ ಇರುವ ದೇಶ ಯಾವುದು? ಭಾರತ. ಆಯಿತಾ. NCC ಇದನ್ನು ವಿಸ್ತರಿಸಿ ಅಂತ ಕೇಳ್ತಾರೆ? ನ್ಯಾಷನಲ್ ಕ್ಯಾಡೆಟ್ ಕೋರ್. ಇದು NCC. ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ. ಆಯಿತಾ. ಮೇಲ್ಮನೆ ರಾಜ್ಯಸಭೆ. ಲೋಕಸಭೆಯ ಸದಸ್ಯನಾಗಲು ಇರಬೇಕಾದ ಕನಿಷ್ಠ ವರ್ಷವೆಷ್ಟು? 25. ಆಯಿತಾ. ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 6. ಭಾರತದಲ್ಲಿ ತನ್ನದೇ ಆದ ಆಂತರಿಕ ಸಂವಿಧಾನ ಹೊಂದಿರುವ ರಾಜ್ಯ ಯಾವುದು? ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ? ದೆಹಲಿಯಲ್ಲಿದೆ. ಆಯಿತಾ. ಸುಪ್ರೀಂ ಕೋರ್ಟ್. ನಮ್ಮ ರಾಷ್ಟ್ರಧ್ವಜದ ಉದ್ದ ಅಗಲಗಳ ಅನುಪಾತವೇನು? ಇದು ಇಂಪಾರ್ಟೆಂಟು. ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲ ಅಂದರೆ 3:2 3:2.
ಉದ್ದ ಎಷ್ಟಿದೆ? 3 ಇದೆ. ಅಗಲ ಎಷ್ಟಿದೆ? 2 ಇದೆ. ಸೊ ಇದು ಇಂಪಾರ್ಟೆಂಟು. ನಿಮಗೆ ಅಗಲ ಮತ್ತು ಉದ್ದ ಕೇಳಿದರೆ 2:3 ಅಂತ ಬರಿಬೇಕು. ಅಂದರೆ ಉದ್ದ 3, ಅಗಲ 2. ಆಯಿತಾ? ನೆನಪಿಟ್ಕೊಳ್ಳಿ. ಭಾರತೀಯ ಸಂಸ್ಕೃತಿಯ ನಿಲುವೇನು ಅಂದರೆ ಬಾಳು ಬಾಳುಗೋಡು. ಇದು ಭಾರತ ಸಂಸ್ಕೃತಿಯ ನಿಲುವು. ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಉಚ್ಚ ನ್ಯಾಯಾಲಯಗಳು ಎಂದು ಕೇಳ್ತಾರೆ? 24. ರಾಷ್ಟ್ರಪತಿ ಭವನದಲ್ಲಿರುವ ಕೊಠಡಿಗಳು ಎಷ್ಟು ಅಂತ ಕೇಳ್ತಾರೆ? ಅದು 340. ಇದು ಇಂಪಾರ್ಟೆಂಟ್ ಕ್ವೆಶ್ಚನು. ಯಾಕಂದರೆ ರೀಸೆಂಟಾಗಿ ಒಂದು ಹೊಸದಾಗಿ ಸಂಸದ ಓಪನ್ ಆಗಿದೆ. ಸೊ ಇದನ್ನೆಲ್ಲ ಕೇಳ್ತಾರೆ. ಸೊ ನೆನಪಿಟ್ಕೊಳ್ಳಿ. ರಾಷ್ಟ್ರಪತಿ ಭವನದಲ್ಲಿರುವ ಕೊಠಡಿಗಳು 340, 340. ರಾಷ್ಟ್ರಪತಿ ಭವನ ಪೂರ್ಣಗೊಂಡ ವರ್ಷ 1929. MLC ಅಂದರೆ ವಿಸ್ತರಿಸಿ ಅಂತ ಕೇಳ್ತಾರೆ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆಯಿತಾ? MLC. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು? ಭಾರತ. ನೋಡಿ, ಒಂದು ಹೆಮ್ಮೆಯ ಒಂದು ಮಾತಿದು. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಅಂತೆ. ಆಯಿತಾ? ಭಾರತದ ಸಂವಿಧಾನದಲ್ಲಿರುವ ಪರಿಚ್ಛೇದಗಳು ಎಷ್ಟು ಕೇಳ್ತಾರೆ? 12. ಆಯಿತಾ? ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಬೇಕಾದ ಕೆಲಸವೇ ಏನು? ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ಡ್ಯೂಟೀಸ್. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ? ಅಂದರೆ ರಚನೆಯಾದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕರ್ನಾಟಕದಲ್ಲಿ ಪಶು ಹತ್ಯೆ ನಿಷೇಧ ಕಾಯ್ದೆ ಯಾವಾಗ ಬಂದಿದೆ ಜಾರಿಗೆ ಅಂತ ಕೇಳ್ತಾರೆ? 1964. ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಇದು ತುಂಬ ಕಡೆ ಕೇಳಿದ್ದಾರೆ. ತುಂಬ ಸರ್ತಿ ಇದು ಪರೀಕ್ಷೆಗಳಲ್ಲಿ ಬಂದಿದೆ. ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? 5. ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸಿದ ವಿಜ್ಞಾನಿ ಯಾರು? ಇದು ಇಂಪಾರ್ಟೆಂಟ್ ಕ್ವೆಶ್ಚನು. ಮೇಘನಾಥ್ ಸಹಾ. ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸಿದ ವಿಜ್ಞಾನಿ ಅಂತೆ. ನೋಡಿ, ನಮ್ಮ ದೇಶದ ಹಾಡು ಯಾವುದು? ವಂದೇ ಮಾತರಂ. ವಂದೇ ಮಾತರಂಯನ್ನು ರಚಿಸಿದವರು ಬಂಕಿಂಚಂದ್ರ ಚಟರ್ಜಿ. ಆಯಿತಾ? ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಿದ ವಿಶೇಷ ಸಭೆ ಯಾವುದು? ಸಂವಿಧಾನದ ಸಭೆ. ನೇರವಾದ ಸಂವಿಧಾನದಿಂದ ನಾಗರಿಕರಿಗೆ ಕೊಡಲ್ಪಟ್ಟ ಹಕ್ಕುಗಳು ಯಾವುದು? ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್. ಭಾರತದ ಸಂವಿಧಾನವು 1950ರಿಂದ 2006ರವರೆಗೆ ಎಷ್ಟು ಬಾರಿ ತಿದ್ದುಪಡಿಯಾಗಿದೆ? ಇದು 97 ಬಾರಿ ಇದೆ. ಆದರೆ ಈಗ ರೀಸೆಂಟಾಗಿ ಎಷ್ಟು ತಿದ್ದುಪಡಿಯಾಗಿದೆ ಅದರ ಮೇಲೆ ನೀವು ಈ ಒಂದು ಕ್ವೆಶ್ಚನನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಆಯಿತಾ? ಭಾರತದಲ್ಲಿ 2 ಸದನಗಳನ್ನು ಒಳಗೊಂಡಿರುವ ರಾಜ್ಯಗಳು ಎಷ್ಟು ಅಂತ ಕೇಳ್ತಾರೆ? 6. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು 30 ವರ್ಷಗಳು. MLCಯನ್ನು ವಿಸ್ತರಿಸಿ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಅಡ್ಮಿರಲ್. ಇದು ಇಂಪಾರ್ಟೆಂಟ್ ನೋಡಿ. ಭೂದಳದ, ನೌಕಾದಳದ ಮತ್ತು ವಾಯುಸೇನೆ ಮುಖ್ಯಸ್ಥರು ಅನ್ನೋ ಒಂದು ಕ್ವೆಶ್ಚನ್ ಬರುತ್ತೆ. ಇಂಪಾರ್ಟೆಂಟು. ಆಯಿತಾ? ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಯವರು. ಸಂವಿಧಾನವನ್ನು ಅಂಗೀಕರಿಸಿದ ವರ್ಷ ಯಾವುದು? 26 ನವೆಂಬರ್ 1949. 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು ಸಂವಿಧಾನವನ್ನು. ಆಯಿತಾ? ಸಂವಿಧಾನದ ಸಭೆ ಪ್ರಥಮ ಅಧಿವೇಶನ ನಡೆಸಿದ ವರ್ಷ 1946. ಆಯಿತಾ? ಸೊ ಈ ಒಂದು ಕಂಪ್ಲೀಟ್ ಒಂದು ಇಂಪಾರ್ಟೆಂಟ್ ವಿಶೇಷವಾದ ಒಂದು ಸಂವಿಧಾನದ ಬಗ್ಗೆ ಕೇಳಲಾದ ಒಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನೀವು ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಸೊ ಎಲ್ಲರಿಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.